ಅಸಲಿಗೆ ಇದು ಸೇಡಿನ ರಾಜಕಾರಣ ಹೌದು ಅಲ್ವೋ ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾಗಿ ವಿಮರ್ಶೆ ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಆದರೆ ಆಗಿದ್ದೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಅದರಲ್ಲೂ ಕೇಂದ್ರ ಸಚಿವರಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ವಿಸಿಟ್ ಕೊಡ್ತಾ ಇರೋದು. ಇಲ್ಲಿ ಕುಮಾರಸ್ವಾಮಿ ಜೆಡಿಎಸ್ನ ನಾಯಕ ಅನ್ನೋದಕ್ಕಿಂತ ಮುಖ್ಯವಾಗೋದು ಅವರು ಕೇಂದ್ರದ ಸಚಿವರು ಅಂತೇಳಿ ಅವರಿಗೆ ಕೊಡಬೇಕಾಗಿದ್ದ ಒಂದಷ್ಟು ಗೌರವಾದಿಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಇದೀಗ ಆರೋಪ ಕೇಳೋಕೆ ಸಿಗ್ತಾ ಇರೋದು. ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿಗೆ ಹೋದಾಗ್ಲೇನೆ ಸೇಡಿನ ರಾಜಕೀಯ ಆಗಿದೆ. ಸೇಡಿನ ಪಾಲಿಟಿಕ್ಸ್ನ ಪ್ರತಿರೂಪವೇ ಇವತ್ತು ಕುಮಾರಸ್ವಾಮಿ ಅವರಿಗೆ ಅತಿಥಿ ಗೃಹದ ಒಳಗೆ ಪ್ರವೇಶ ಸಿಗದೆ ಇರೋದಕ್ಕೆ ಕಾರಣ ಅಂತ ವಿಶ್ಲೇಷಣೆ ಆಗ್ತಾ ಇದೆ. ಕೇಂದ್ರ ಸಚಿವರಿಗೆ ಕನಿಷ್ಠ ಅತಿಥಿ ಗೃಹದಲ್ಲಿ ಸೌಲಭ್ಯಗಳು ಸಿಗದೆ ಹೋಯ್ತು. ಕೇಂದ್ರ ಸಚಿವರು ಎಲ್ಲೆಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಯಾರನ್ನು ಭೇಟಿ ಆಗ್ತಾರೆ ಎಲ್ಲದೂ ಕೂಡ ಸ್ಥಳೀಯ ಆಡಳಿತಕ್ಕೆ ವಿಚಾರವನ್ನ ಮೊದಲೇ ತಿಳಿಸಲಾಗಿರುತ್ತೆ. ತಿಳಿಸಿದ್ರೂ ಕೂಡ ಈ ರೀತಿಯಾಗಿ ಯಾಕಾಯ್ತು ಅನ್ನೋದು ಸದ್ಯದ ಪ್ರಶ್ನೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ನಂಜನಗೂಡಿಗೆ ಭೇಟಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮುಂಚೆನೆ ಮಾಹಿತಿ ಕೊಟ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ 2 ದಿನಗಳ ಮುಂಚೆನೆ ಕುಮಾರಸ್ವಾಮಿ ಅವರ ಭೇಟಿ ಬಗ್ಗೆ 2 ದಿನಗಳ ಮೊದಲೇ ಮಾಹಿತಿಯನ್ನು ನೀಡಿದ್ರು ಕೂಡ ಬೇಜವಾಬ್ದಾರಿಯನ್ನು ಪ್ರದರ್ಶನ ಮಾಡಲಾಗಿದೆ ಅನ್ನೋದು ಸದ್ಯ ಕೇಳೋಕೆ ಸಿಗ್ತಿರೋ ಆರೋಪ. ಕುಮಾರಸ್ವಾಮಿ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಅಧಿಕಾರಿಗಳು ಮೈ ಮರೆತಂತೆ ಆಡಿದ್ರ, ಬೇಕು ಅಂತಲೇ ಯಾರಾದರೂ ಅಧಿಕಾರಿಗಳಿಗೆ ಈ ರೀತಿಯಾಗಿ ಮಾಡಿ ಅಂತ ಹೇಳ್ಕೊಟ್ಟಿದ್ರ? ಪ್ರಶ್ನೆಗಳು 131 ಇದೆ. ರಾಜ್ಯ ನಾಯಕರ ಸೂಚನೆ ಮೇರೆಗೇನೆ ಅಧಿಕಾರಿಗಳು ಹಾಗೆ ಮಾಡಿದ್ರ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಹಾಗಾದ್ರೆ ಶಿಷ್ಟಾಚಾರ ಏನು ಹೇಳುತ್ತೆ? ಕೇಂದ್ರ ಸಚಿವರು ಬಂದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರಬೇಕು ನಿಯಮಗಳು, ಅಧಿಕಾರಿಗಳು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಹಾಗೆ ಮಾಡದೆ ಹೋದ್ರೆ ಏನು? ಇದರ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರ ವಿಚಾರದಲ್ಲಿ ಶಿಷ್ಟಾಚಾರ ಪಾಲನೆ ಕಡ್ಡಾಯ. ಸಚಿವರು, ಶಾಸಕರು, ಜನಪ್ರತಿನಿಧಿಗಳ ಬಗ್ಗೆ, ಅವರ ಓಡಾಟದ ಬಗ್ಗೆ, ಎಲ್ಲಿಗೆ ಹೋಗ್ತಾರೆ, ಯಾರನ್ನು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾನು ಆಗಲೇ ಹೇಳಿದಾಗೆ ಮಾಹಿತಿಯನ್ನು ಸ್ಥಳೀಯ ಅಧಿಕಾರಿಗಳಿಗೆ ನೀಡಲಾಗಿರುತ್ತೆ. ಶಿಷ್ಟಾಚಾರ ಪಾಲನೆ ನೋಡಿಕೊಳ್ಳೋದಕ್ಕೆ ಅಧಿಕಾರಿಗಳಿದ್ದಾರೆ. ಈ TP ಅಂತ ಏನು ಕರೀತಾರೆ, ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದರ ಪ್ಲಾನ್ ಏನಿರುತ್ತೆ ಅದನ್ನು ನೆರವೇರಿಸಲಿಕ್ಕೆ, ಅದಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಲಿಕ್ಕೇನೆ ಸಪ್ರೇಟ್ ಆದ ಅಧಿಕಾರಿಗಳಿರ್ತಾರೆ. ಸಚಿವಾಲಯದಿಂದ ಶಿಷ್ಟಾಚಾರ ಪಾಲನೆ ಬಗ್ಗೆ ಪತ್ರ ಬಂದಿರುತ್ತೆ. ಈಗ ಕುಮಾರಸ್ವಾಮಿ ಅವರು ಬರ್ತಿರ್ತಾರೆ ಅಂದರೆ ಅವ್ರಿಗೆ ಸಂಬಂಧಪಟ್ಟ ಉಕ್ಕು ಹಾಗೆ ಭಾರಿ ಕೈಗಾರಿಕೆ ಆ ಇಲಾಖೆಯಿಂದ ಅಧಿಕಾರಿಗಳು ಪತ್ರವನ್ನು ರವಾನೆ ಮಾಡಿರ್ತಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಲ್ಲಿಗೆ. ಫಾರ್ ಎಕ್ಸಾಂಪಲ್ ಇವತ್ತು ನಂಜನಗೂಡಿನ ಅಲ್ಲಿನ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಗೆ ಇಲಾಖೆಯಿಂದ ಪತ್ರ ರವಾನೆ ಆಗಿರುತ್ತೆ. ಇಂಥ ದಿನ ಇಂಥ ಸಮಯಕ್ಕೆ ಬರ್ತಾರೆ, ಇಷ್ಟೊತ್ತಿರ್ತಾರೆ, ಇಂಥ ಸಮಯದಲ್ಲಿ ಇವ್ರನ್ನೆಲ್ಲ ಭೇಟಿ ಆಗ್ತಾರೆ ಅಂತ. ಭದ್ರತೆ ಸೇರಿದಂತೆ ಅಗತ್ಯ ವ್ಯವಸ್ಥೆ ಮಾಡೋಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ಈ ವೇಳೆ ಅಧಿಕಾರಿಗಳು ಸ್ಥಳದಲ್ಲಿ ಇದ್ದು ಎಲ್ಲವನ್ನ ಕೂಡ ನಿಭಾಯಿಸಬೇಕು, ನಿಯಮ ಅದು. ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ವಿಶ್ರಾಂತಿಗೆ ವ್ಯವಸ್ಥೆಯನ್ನ ಮಾಡಿರಬೇಕು. ಇನ್ಫ್ಯಾಕ್ಟ್ ಅದು ಇರೋದೇ ಆ ಕಾರಣಕ್ಕೆ. ಪ್ರವಾಸಿ ಮಂದಿರ ಇರೋದೇನೆ VVIPಗಳು ಬಂದ ಸಂದರ್ಭದಲ್ಲಿ ಅಂತೇಳಿ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಬೇರೆಯವ್ರು ಹೋಗ್ತಾರೆ. ಆದರೆ ಅದರ ಮೂಲ ಉದ್ದೇಶ ಇರೋದೇನೆ ಇದಕ್ಕೋಸ್ಕರ. ಸಚಿವರು ಕೊಠಡಿ ಬಳಸದೆ ಹೋದರೂ ಕೂಡ ಶಿಷ್ಟಾಚಾರ ಪಾಲನೆ ಮಾಡಬೇಕು. ಅಲ್ಲಿಗೆ ಬರದೇ ಹೋದರೂ ಕೂಡ ಬರ್ತಾರೆ ಅನ್ನೋ ಮಾಹಿತಿ ಇದ್ದ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರಬೇಕು. ಶಿಷ್ಟಾಚಾರ ಪಾಲನೆಗಾದರೂ ಅತಿಥಿ ಗೃಹದಲ್ಲಿ ವ್ಯವಸ್ಥೆಯನ್ನು ಆಗಿರಬೇಕಾಗಿತ್ತು. ಇವತ್ತು ಕುಮಾರಸ್ವಾಮಿ ಅವರು ಅಲ್ಲಿಗೆ ಹೋಗದೇ ಇದ್ರೂ ಕೂಡ ಅಲ್ಲಿನ ಸಂಬಂಧಪಟ್ಟ ಸಿಬ್ಬಂದಿಗಳು, ಅಧಿಕಾರಿಗಳು ಅಲರ್ಟ್ ಆಗಿರಬೇಕಾಗಿತ್ತು. ಶಿಷ್ಟಾಚಾರ ಪಾಲನೆ ಆಯಾ ತಾಲೂಕು ಅಧಿಕಾರಿಗಳ ಕರ್ತವ್ಯವಾಗಿರುತ್ತೆ. ಪ್ರವಾಸಿ ಮಂದಿರವನ್ನು ತೆಗೆಸಿ ಸಚಿವರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಆದರೆ ಅದಾಗಿಲ್ಲ. ಇದಕ್ಕೆ ಮೂಲವಾಗಿ ಕಾರಣವಾಗ್ತಾ ಇರೋದು ಸೇಡಿನ ರಾಜಕೀಯ ಅನ್ನೋದು ಸದ್ಯಕ್ಕೆ JDS ವಲಯದಿಂದ ಕೇಳೋಕೆ ಸಿಗ್ತಾ ಇರುವ ಆರೋಪ. ಇವತ್ತಿನ ರಾಜಕೀಯ ವಲಯದ ದೊಡ್ಡ ಸುದ್ದಿ. ಆದರೆ ಅಸಲಿಗೆ ಇದು ಸೇಡಿನ ರಾಜಕಾರಣ ಹೌದು ಅಲ್ವೋ ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾಗಿ ವಿಮರ್ಶೆ ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಆದರೆ ಆಗಿದ್ದೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಅದರಲ್ಲೂ ಕೇಂದ್ರ ಸಚಿವರಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ವಿಸಿಟ್ ಕೊಡ್ತಾ ಇರೋದು. ಇಲ್ಲಿ ಕುಮಾರಸ್ವಾಮಿ ಜೆಡಿಎಸ್ನ ನಾಯಕ ಅನ್ನೋದಕ್ಕಿಂತ ಮುಖ್ಯವಾಗೋದು ಅವರು ಕೇಂದ್ರದ ಸಚಿವರು ಅಂತೇಳಿ ಅವರಿಗೆ ಕೊಡಬೇಕಾಗಿದ್ದ ಒಂದಷ್ಟು ಗೌರವಾದಿಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಇದೀಗ ಆರೋಪ ಕೇಳೋಕೆ ಸಿಗ್ತಾ ಇರೋದು. ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿಗೆ ಹೋದಾಗ್ಲೇನೆ ಸೇಡಿನ ರಾಜಕೀಯ ಆಗಿದೆ. ಸೇಡಿನ ಪಾಲಿಟಿಕ್ಸ್ನ ಪ್ರತಿರೂಪವೇ ಇವತ್ತು ಕುಮಾರಸ್ವಾಮಿ ಅವರಿಗೆ ಅತಿಥಿ ಗೃಹದ ಒಳಗೆ ಪ್ರವೇಶ ಸಿಗದೆ ಇರೋದಕ್ಕೆ ಕಾರಣ ಅಂತ ವಿಶ್ಲೇಷಣೆ ಆಗ್ತಾ ಇದೆ. ಕೇಂದ್ರ ಸಚಿವರಿಗೆ ಕನಿಷ್ಠ ಅತಿಥಿ ಗೃಹದಲ್ಲಿ ಸೌಲಭ್ಯಗಳು ಸಿಗದೆ ಹೋಯ್ತು. ಕೇಂದ್ರ ಸಚಿವರು ಎಲ್ಲೆಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಯಾರನ್ನು ಭೇಟಿ ಆಗ್ತಾರೆ ಎಲ್ಲದೂ ಕೂಡ ಸ್ಥಳೀಯ ಆಡಳಿತಕ್ಕೆ ವಿಚಾರವನ್ನ ಮೊದಲೇ ತಿಳಿಸಲಾಗಿರುತ್ತೆ. ತಿಳಿಸಿದ್ರೂ ಕೂಡ ಈ ರೀತಿಯಾಗಿ ಯಾಕಾಯ್ತು ಅನ್ನೋದು ಸದ್ಯದ ಪ್ರಶ್ನೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ನಂಜನಗೂಡಿಗೆ ಭೇಟಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮುಂಚೆನೆ ಮಾಹಿತಿ ಕೊಟ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ 2 ದಿನಗಳ ಮುಂಚೆನೆ
ಕುಮಾರಸ್ವಾಮಿ ಅವರ ಭೇಟಿ ಬಗ್ಗೆ 2 ದಿನಗಳ ಮೊದಲೇ ಮಾಹಿತಿಯನ್ನು ನೀಡಿದ್ರೂ ಕೂಡ ಬೇಜವಾಬ್ದಾರಿಯನ್ನು ಪ್ರದರ್ಶನ ಮಾಡಲಾಗಿದೆ ಅನ್ನೋದು ಸದ್ಯ ಕೇಳೋಕೆ ಸಿಗ್ತಿರೋ ಆರೋಪ. ಕುಮಾರಸ್ವಾಮಿ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಅಧಿಕಾರಿಗಳು ಮೈ ಮರೆತಂತೆ ಆಡಿದ್ರ, ಬೇಕು ಅಂತಲೇ ಯಾರಾದರೂ ಅಧಿಕಾರಿಗಳಿಗೆ ಈ ರೀತಿಯಾಗಿ ಮಾಡಿ ಅಂತ ಹೇಳ್ಕೊಟ್ಟಿದ್ರ? ಪ್ರಶ್ನೆಗಳು 131 ಇದೆ. ರಾಜ್ಯ ನಾಯಕರ ಸೂಚನೆ ಮೇರೆಗೇನೆ ಅಧಿಕಾರಿಗಳು ಹಾಗೆ ಮಾಡಿದ್ರ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಹಾಗಾದ್ರೆ ಶಿಷ್ಟಾಚಾರ ಏನು ಹೇಳುತ್ತೆ? ಕೇಂದ್ರ ಸಚಿವರು ಬಂದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರಬೇಕು ನಿಯಮಗಳು, ಅಧಿಕಾರಿಗಳು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಹಾಗೆ ಮಾಡದೆ ಹೋದರೆ ಏನು, ಇದರ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರ ವಿಚಾರದಲ್ಲಿ ಶಿಷ್ಟಾಚಾರ ಪಾಲನೆ ಕಡ್ಡಾಯ. ಸಚಿವರು, ಶಾಸಕರು, ಜನಪ್ರತಿನಿಧಿಗಳ ಬಗ್ಗೆ, ಅವರ ಓಡಾಟದ ಬಗ್ಗೆ, ಎಲ್ಲಿಗೆ ಹೋಗ್ತಾರೆ, ಯಾರನ್ನು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾನು ಆಗಲೇ ಹೇಳಿದಾಗೆ ಮಾಹಿತಿಯನ್ನು ಸ್ಥಳೀಯ ಅಧಿಕಾರಿಗಳಿಗೆ ನೀಡಲಾಗಿರುತ್ತೆ. ಶಿಷ್ಟಾಚಾರ ಪಾಲನೆ ನೋಡಿಕೊಳ್ಳೋದಕ್ಕೆ ಅಧಿಕಾರಿಗಳಿದ್ದಾರೆ. ಈ TP ಅಂತ ಏನು ಕರೀತಾರೆ, ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದರ ಪ್ಲ್ಯಾನ್ ಏನಿರುತ್ತೆ ಅದನ್ನು ನೆರವೇರಿಸಲಿಕ್ಕೆ, ಅದಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಲಿಕ್ಕೇ ಸಪ್ರೇಟ್ ಆದ ಅಧಿಕಾರಿಗಳಿರ್ತಾರೆ. ಸಚಿವಾಲಯದಿಂದ ಶಿಷ್ಟಾಚಾರ ಪಾಲನೆ ಬಗ್ಗೆ ಪತ್ರ ಬಂದಿರುತ್ತೆ. ಈಗ ಕುಮಾರಸ್ವಾಮಿ ಅವರು ಬರ್ತಿರ್ತಾರೆ ಅಂದರೆ ಅವ್ರಿಗೆ ಸಂಬಂಧಪಟ್ಟ ಉಕ್ಕು ಹಾಗೆ ಭಾರಿ ಕೈಗಾರಿಕೆ ಆ ಇಲಾಖೆಯಿಂದ ಅಧಿಕಾರಿಗಳು ಪತ್ರವನ್ನು ರವಾನೆ ಮಾಡಿರ್ತಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಲ್ಲಿಗೆ. ಫಾರ್ ಎಕ್ಸಾಂಪಲ್ ಇವತ್ತು ನಂಜನಗೂಡಿನ ಅಲ್ಲಿನ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಗೆ ಇಲಾಖೆಯಿಂದ ಪತ್ರ ರವಾನೆ ಆಗಿರುತ್ತೆ. ಇಂಥ ದಿನ ಇಂಥ ಸಮಯಕ್ಕೆ ಬರ್ತಾರೆ, ಇಷ್ಟೊತ್ತಿರ್ತಾರೆ, ಇಂಥ ಸಮಯದಲ್ಲಿ ಇವ್ರನ್ನೆಲ್ಲ ಭೇಟಿ ಆಗ್ತಾರೆ ಅಂತ. ಭದ್ರತೆ ಸೇರಿದಂತೆ ಅಗತ್ಯ ವ್ಯವಸ್ಥೆ ಮಾಡೋಕೆ ಮನವಿಯನ್ನು ಕೂಡ ಮಾಡಿಕೊಡ್ಲಾಗುತ್ತೆ. ಈ ವೇಳೆ ಅಧಿಕಾರಿಗಳು ಸ್ಥಳದಲ್ಲಿ ಇದ್ದು ಎಲ್ಲವನ್ನ ಕೂಡ ನಿಭಾಯಿಸಬೇಕು, ನಿಯಮ ಅದು. ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ವಿಶ್ರಾಂತಿಗೆ ವ್ಯವಸ್ಥೆಯನ್ನು ಮಾಡಿರಬೇಕು. ಇನ್ಫ್ಯಾಕ್ಟ್ ಅದು ಇರೋದೇ ಆ ಕಾರಣಕ್ಕೆ. ಪ್ರವಾಸಿ ಮಂದಿರ ಇರೋದೇನೆ VVIPಗಳು ಬಂದ ಸಂದರ್ಭದಲ್ಲಿ ಅಂತೇಳಿ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಬೇರೆಯವ್ರು ಹೋಗ್ತಾರೆ. ಆದರೆ ಅದರ ಮೂಲ ಉದ್ದೇಶ ಇರೋದೇನೆ ಇದಕ್ಕೋಸ್ಕರ. ಸಚಿವರು ಕೊಠಡಿ ಬಳಸದೆ ಹೋದರೂ ಕೂಡ ಶಿಷ್ಟಾಚಾರ ಪಾಲನೆ ಮಾಡಬೇಕು. ಅಲ್ಲಿಗೆ ಬರದೇ ಹೋದರೂ ಕೂಡ ಬರ್ತಾರೆ ಅನ್ನೋ ಮಾಹಿತಿ ಇದ್ದ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರಬೇಕು. ಶಿಷ್ಟಾಚಾರ ಪಾಲನೆಗಾದರೂ ಅತಿಥಿ ಗೃಹದಲ್ಲಿ ವ್ಯವಸ್ಥೆಯನ್ನು ಆಗಿರಬೇಕಾಗಿತ್ತು. ಇವತ್ತು ಕುಮಾರಸ್ವಾಮಿ ಅವರು ಅಲ್ಲಿಗೆ ಹೋಗದೇ ಇದ್ರೂ ಕೂಡ ಅಲ್ಲಿನ ಸಂಬಂಧಪಟ್ಟ ಸಿಬ್ಬಂದಿಗಳು, ಅಧಿಕಾರಿಗಳು ಅಲರ್ಟ್ ಆಗಿರಬೇಕಾಗಿತ್ತು. ಶಿಷ್ಟಾಚಾರ ಪಾಲನೆ ಆಯಾ ತಾಲೂಕು ಅಧಿಕಾರಿಗಳ ಕರ್ತವ್ಯವಾಗಿರುತ್ತೆ. ಪ್ರವಾಸಿ ಮಂದಿರವನ್ನು ತೆಗೆಸಿ ಸಚಿವರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಆದರೆ ಅದಾಗಿಲ್ಲ. ಇದಕ್ಕೆ ಮೂಲವಾಗಿ ಕಾರಣವಾಗ್ತಾ ಇರೋದು ಸೇಡಿನ ರಾಜಕೀಯ ಅನ್ನೋದು ಸದ್ಯಕ್ಕೆ JDS ವಲಯದಿಂದ ಕೇಳೋಕೆ ಸಿಗ್ತಾ ಇರುವ ಆರೋಪ. ದ್ವಿವತಿನ ರಾಜಕೀಯ ವಲಯದ ದೊಡ್ಡ ಸುದ್ದಿ. ಆದರೆ ಅಸಲಿಗೆ ಇದು ಸೇಡಿನ ರಾಜಕಾರಣ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾಗಿ ವಿಮರ್ಶೆ, ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಆದರೆ ಆಗಿದ್ದೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಅದರಲ್ಲೂ ಕೇಂದ್ರ ಸಚಿವರಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ವಿಸಿಟ್ ಕೊಡ್ತಾ ಇರೋದು. ಇಲ್ಲಿ ಕುಮಾರಸ್ವಾಮಿ JDSನ ನಾಯಕ ಅನ್ನೋದಕ್ಕಿಂತ ಮುಖ್ಯವಾಗೋದು ಅವರು ಕೇಂದ್ರದ ಸಚಿವರು ಅಂತೇಳಿ ಅವರಿಗೆ ಕೊಡಬೇಕಾಗಿದ್ದ ಒಂದಷ್ಟು ಗೌರವಾದಿಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಇದೀಗ ಆರೋಪ ಕೇಳೋಕೆ ಸಿಗ್ತಾ ಇರೋದು. ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿಗೆ ಹೋದಾಗ್ಲೇನೆ ಸೇಡಿನ ರಾಜಕೀಯ ಆಗಿದೆ. ಸೇಡಿನ ಪಾಲಿಟಿಕ್ಸ್ನ ಪ್ರತಿರೂಪವೇ ಇವತ್ತು ಕುಮಾರಸ್ವಾಮಿ ಅವರಿಗೆ ಅತಿಥಿ ಗೃಹದ ಒಳಗೆ ಪ್ರವೇಶ ಸಿಗದೆ ಇರೋದಕ್ಕೆ ಕಾರಣ ಅಂತ ವಿಶ್ಲೇಷಣೆ ಆಗ್ತಾ ಇದೆ. ಕೇಂದ್ರ ಸಚಿವರಿಗೆ ಕನಿಷ್ಠ ಅತಿಥಿ ಗೃಹದಲ್ಲಿ ಸೌಲಭ್ಯಗಳು ಸಿಗದೆ ಹೋಯಿತು. ಕೇಂದ್ರ ಸಚಿವರು ಎಲ್ಲೆಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಯಾರನ್ನು ಭೇಟಿ ಆಗ್ತಾರೆ ಎಲ್ಲದೂ ಕೂಡ ಸ್ಥಳೀಯ ಆಡಳಿತಕ್ಕೆ ವಿಚಾರವನ್ನ ಮೊದಲೇ ತಿಳಿಸಲಾಗಿರುತ್ತೆ. ತಿಳಿಸಿದ್ರೂ ಕೂಡ ಈ ರೀತಿಯಾಗಿ ಯಾಕಾಯಿತು ಅನ್ನೋದು ಸದ್ಯದ ಪ್ರಶ್ನೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ನಂಜನಗೂಡಿಗೆ ಭೇಟಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮುಂಚೆನೆ ಮಾಹಿತಿ ಕೊಟ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ 2 ದಿನಗಳ ಮುಂಚೆನೆ ಕುಮಾರಸ್ವಾಮಿ ಅವರ ಭೇಟಿ ಬಗ್ಗೆ 2 ದಿನಗಳ ಮೊದಲೇ ಮಾಹಿತಿಯನ್ನು ನೀಡಿದ್ರೂ ಕೂಡ ಬೇಜವಾಬ್ದಾರಿಯನ್ನು ಪ್ರದರ್ಶನ ಮಾಡಲಾಗಿದೆ ಅನ್ನೋದು ಸದ್ಯ ಕೇಳೋಕೆ ಸಿಗ್ತಿರೋ ಆರೋಪ. ಕುಮಾರಸ್ವಾಮಿ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಅಧಿಕಾರಿಗಳು ಮೈ ಮರೆತಂತೆ ಆಡಿದ್ರ, ಬೇಕು ಅಂತಲೇ ಯಾರಾದರೂ ಅಧಿಕಾರಿಗಳಿಗೆ ಈ ರೀತಿಯಾಗಿ ಮಾಡಿ ಅಂತ ಹೇಳ್ಕೊಟ್ಟಿದ್ರ? ಪ್ರಶ್ನೆಗಳು 131 ಇದೆ. ರಾಜ್ಯ ನಾಯಕರ ಸೂಚನೆ ಮೇರೆಗೇನೆ